ಇನ್ನು ನೆಕ್ಸ್ಟ್, ಹಳೆ ಮೈಸೂರು ಭಾಗದಿಂದ ನನಗೆ ಸಚಿವ ಸ್ಥಾನ ಸಿಕ್ಕಿದೆ. ಹೀಗಂತ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಈ ಸಂದರ್ಭದಲ್ಲಿ ಅಂತ ರಾಜ್ ನ್ಯೂಸ್ ಜೊತೆಗೆ ನಿಯೋಜಿತ ಸಚಿವರಾದಂಥ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೊದಲ ಪಟ್ಟಿಯ ಆಕಾಂಕ್ಷಿಯೂ ಕೂಡ ಆಗಿದ್ರು. ಮೊದಲ ಪಟ್ಟಿಯಲ್ಲಿ ಅವರ ಹೆಸರಿರಲಿಲ್ಲ. ಎರಡನೇ ಪಟ್ಟಿಯಲ್ಲಂತೂ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅದಕ್ಕೆ ಹಲವು ಬೇಡಿಕೆಗಳನ್ನು ಕೂಡ ಇಟ್ಟಿದ್ರು. ಈಗ ಅಂದ್ಕೊಂಡಂಗೆ ಎರಡನೇ ಪಟ್ಟಿಯಲ್ಲಿ ಅದು ಹಳೆ ಮೈಸೂರು ಭಾಗದಿಂದ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಇದ್ರ ಬಗ್ಗೆ ಖುಷಿ ಹಂಚ್ಕೊಂಡಿದ್ದಾರೆ ಮಾಧ್ಯಮದೊಟ್ಟಿಗೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನ ಈ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರಿಗೆ, ಪ್ರಮುಖವಾಗಿ ಅವ್ರ ಕುಟುಂಬಕ್ಕೆ, ವಿಶಾಖ ಅವರಿರ್ಬೋದು, ಅವ್ರ ಮಕ್ಕಳಿರ್ಬೋದು, ಎಲ್ಲರಿಗಿಂತ ಮಿಗಿಲಾಗಿ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಇವರೆಲ್ಲ ಸೇರಿ ಒಂದು ಹೊಸ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದ್ದಾರೆ. ಈ ಒಂದು ಜವಾಬ್ದಾರಿ ಜೊತೆಗೆ ಹೈಕಮಾಂಡ್ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಜವಾಬ್ದಾರಿಯನ್ನು ಹಳೆ ಮೈಸೂರು ಭಾಗದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಅದನ್ನು ನಿಭಾಯಿಸ್ತೀನಿ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಇದಕ್ಕೆಲ್ಲ ಪ್ರಮುಖವಾದಂತಹ ಕಾರಣಕರ್ತರು ನನ್ನ ಕ್ಷೇತ್ರದ ಜನತೆ. 5 ಬಾರಿ ನನ್ನನ್ನ ಅಧಿಕಾರ ಸಚಿವನಾಗಲಿ ಆಗದೇ ಇರಲಿ 5 ಬಾರಿ ನನ್ನನ್ನು ಗೆಲ್ಲಿಸಿದ್ರಲ್ಲ, ಇವರು ನನ್ನ ಕೂಡ ನನ್ನ ಮೇಲಿದೆ. ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಈ ಜವಾಬ್ದಾರಿಯನ್ನು ಕೂಡ ನಾನು ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಮತ್ತೆ ಎಲ್ಲ ಪ್ರಮುಖವಾಗಿ ನಮ್ಮ ಮಾಗಡಿ ರಂಗನಾಥ ಸ್ವಾಮಿಯ ಆಶೀರ್ವಾದ, ನಮಗೆ ಮನೆ ದೇವರ ನರಸಿಂಹಸ್ವಾಮಿ, ಕಾಲಭೈರವನ ಆಶೀರ್ವಾದದಿಂದ ನಮಗೆ ಸ್ಥಾನ ಸಿಕ್ಕಿದೆ. ಅದನ್ನೆಲ್ಲ ಕೂಡ ಆ ಭಗವಂತ ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಭಗವಂತನೆಲ್ಲ ಪ್ರಾರ್ಥನೆ ಮಾಡ್ತೀನಿ. ನನ್ನ ಮೇಲೆ ಇದು ಮಾಗಡಿ ಶಾಸಕರಾದಂಥ ಎಚ್.ಸಿ. ಬಾಲಕೃಷ್ಣ ಅವರ ರಿಯಾಕ್ಷನ್ ಆಗಿತ್ತು. 3 ಬಾರಿ ಶಾಸಕರಾಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡರು ಕೂಡ ಸುಮಾರು 2 ದಶಕಗಳಿಂದ ರಾಜಕೀಯ ಅನುಭವವನ್ನು ಪಡ್ಕೊಂಡಿದ್ದಾರೆ.